ಪ್ರಿಯ ದೇವರ ಮಕ್ಕಳೇ, ಈ ಸ್ತುತಿ ಆರಾಧನೆ ನೀನು ಗೆದ್ದರೆ, ವೈಯಕ್ತಿಕವಾಗಿ ಸ್ತುತಿ ಆರಾಧನೆ, ಕುಟುಂಬವಾಗಿ ಸ್ತುತಿ ಆರಾಧನೆ, ಸಭೆಯಾಗಿ ಸ್ತುತಿ ಆರಾಧನೆಯಲ್ಲಿ ನಾವು ಮುಳುಗಿಬಿಟ್ರೆ, ಅದಕ್ಕೆ ಬರುವಂಥ ದಿನಗಳಲ್ಲಿ ಆರಾಧನೆಗೆ ಒಂದು 24 ತಾಸು ಇಡಬೇಕಂತಿದ್ದೀನಿ. ಒಂದು ಕೂಟ ಆರಾಧನೆ ಸ್ಟಾಪ್ ಆಗಲಿಕ್ಕಿಲ್ಲ. ಒಂದಾದ್ಮೇಲೆ ಒಂದು ಗುಂಪು ಬಂದು ಆರಾಧನೆ ನಡೆಸ್ತಾ ಇರಬೇಕು, ಸ್ಟಾಪ್ ಆಗಲಿಕ್ಕಿಲ್ಲ. ಅಂತ ಒಂದು ವಿಶೇಷವಾದ ಆರಾಧನೆ ಕೂಟ ಈ ಸ್ಥಳದಲ್ಲಿ ಇಡಬೇಕಂತಿದ್ದೀನಿ. ಹಲ್ಲೆಲೂಯ. ಕೇಳಿಸ್ತಾ ಇಲ್ಲ? ಹಲ್ಲೆಲೂಯ, ಹಲ್ಲೆಲೂಯ. ನೋಡ್ರಿ, ಆ ಕೂಟದಲ್ಲಿ ನೋಡ್ರಿ ಆಗಿರ್ತದೆ ದೇವರ ತೇಜಸ್ಸು. ದೇವರ ತೇಜಸ್ಸು ಕಣ್ಣಾರೆ ನೋಡಬಹುದು. ಅದಕ್ಕೆ ಅಬ್ರಹಾಮ, ನಾವು ದೇವ್ರನ್ನ ಹೋಗಿ ಮೋರಿಯಾ ಬೆಟ್ಟದ ಮೇಲೆ ಆರಾಧನೆ ಮಾಡ್ಕೊಬೇಕಂತಿದ್ದೀವಿ. ಮಗನನ್ನು ರೆಡಿ ಮಾಡ್ದ. ಮಗನನ್ನೇ ಆರಾಧನೆಯಾಗಿ ಕೊಡುವುದಕ್ಕೂ ಅಬ್ರಹಾಮ ಹಿಂಜರಿಲಿಲ್ಲ. ನಿನ್ನ ಮಗನನ್ನೇ ನನಗೆ ಸರ್ವಾಂಗ ಯಜ್ಞವಾಗಿ ಕೊಡೋ ಮೋರಿಯಾ ಬೆಟ್ಟದ ಮೇಲೆ ಅಂತ ಅವ್ರು ಕೇಳ್ದ. ಆರಾಧನೆಯಲ್ಲಿ ತ್ಯಾಗ ಇರಬೇಕು. ಆರಾಧನೆಯಲ್ಲಿ ಬಹಳ ತ್ಯಾಗ ಇರಬೇಕು. ಕೆಲವು ಸಾರಿ ದೇವ್ರು ನಿನಗೆ ಬಹಳ ಇಷ್ಟವಾದದೇ ಕೇಳ್ತಾನೆ. ನೀನು ತುಂಬ ಪ್ರೀತಿ ಮಾಡ್ತಿರ್ತೀನಿ ನಿನ್ನ ಮಗನನ್ನ, ಆ ಮಗನೇ ನನಗೆ ಸೇವೆ ಕೊಡಂತ ದೇವ್ರು ನಿನ್ನ ಕೇಳ್ಬೋದು. ನಿನಗೆ ರೆಡಿ ಆಗಬೇಕು. ಆರಾಧನೆ ಅಂದರೆ ತ್ಯಾಗ. ತಾಯಿ ಹೊಟ್ಟೆಲಿರುವಾಗಲೇ ನಾನು ಹೇಳಿದೆ, ಸ್ವಾಮಿ, ಚೊಚ್ಚಲ ಮಗು, ಅದು ಗಂಡಾಗಲಿ ಹೆಣ್ಣಾಗಲಿ, ನಿನ್ನ ಸೇವೆಗಾಗಿ ನಾನು ಇಡ್ತಾ ಇದ್ದೀನಂತೆ. ಹೊಟ್ಟೆ ಮೇಲೆ ಕೈ ಇಟ್ಟ ಕಣ್ಣೀರಾಗ್ತದೆ. ಇವತ್ತು ದೊಡ್ಡ ದೊಡ್ಡ ಆಫೀಸರ್ಗಳು ಮಾಡಬೇಕಂತ ತಾಯಿ ತಂದೆಗಳು ಕನಸು ಕಾಣ್ತಾ ಇದ್ದಾರೆ. ನನ್ನ ಮೊದಲನೇ ಮಗ ನಿನ್ನ ಸೇವೆ, ನನಗೆ ಗೊತ್ತಿದೆ. ಇವತ್ತು ಅವನಷ್ಟು ಮಟ್ಟಿಗೆ ಕಾಣದೇ ಇರ್ಬೋದು, ಆದರೆ ಒಂದು ಟೈಮ್ ಬರ್ತದೆ, ದೇವ್ರು ಡೈರೆಕ್ಟಾಗಿ ಅವನ್ನ ಎನ್ಕೌಂಟರ್ ಮಾಡ್ತಾರೆ. ಹಲ್ಲೆಲೂಯ. ಆ ಟೈಮ್ಗಾಗಿ ನಾನು ಕಾಯ್ತಾ ಇದ್ದೀನಿ. ತಾಯಿ ತಂದೆಯ ಕಣ್ಣೀರು ಯಾವತ್ತೂ ವ್ಯರ್ಥ ಆಗಲ್ಲ. ಆ ಕಣ್ಣೀರಿಗೆ ಆಶ್ಚರ್ಯವಾಗಿ ದೇವರು ಒಂದಿನ ಉತ್ತರ ಕೊಡ್ತಾನೆ. ಹಲ್ಲೆಲೂಯ. ಕೇಳಿಸ್ತಾ ಇಲ್ಲ? ಹಲ್ಲೆಲೂಯ, ಹಲ್ಲೆಲೂಯ. ದೇವರಿಗೆ ಒಂದು ಮಗುವನ್ನಾದರೂ ಕೊಡ್ತೀರಾ? ನಿಮ್ಮ ಒಂದು ಮಗು ಆದರೂ ದೇವರಿಗಾಗಿ ಕೊಡ್ತೀರಾ? ಆರಾಧನೆಯಲ್ಲಿ ತ್ಯಾಗ ಇದೆ. ದೇವರು ಹೇಳ್ದ, ತುಂಬ ಮುದ್ದಾಡ್ತದನ ಅಬ್ರಹಾಮ. ತುಂಬ ವರ್ಷಗಳ ಮೇಲೆ ಮಗ ಹುಟ್ಟನ, 100ನೇ ವಯಸ್ಸಲ್ಲಿ ಹುಟ್ಟನ. ಬೆಳಿಗ್ಗೆ ರಾತ್ರಿ ಎಲ್ಲ ಮಗನ ಹತ್ರನೇ. ದೇವ್ರು ನೋಡ್ದ, ಇಷ್ಟು ದಿನ ಇವು ನನ್ನ ಹತ್ರ ಬರ್ತಿದ್ದ, ಬಲಿಪೀಠ ಕಟ್ಕೊಂಡು ಚಂದನನ್ನು ಖುಷಿ ಮಾಡ್ತಿದ್ದ. ಮಗ ಬಂದ್ಕೊಳ್ಳೆ ನೋಡಿ ಏನಾಯ್ತು ಒಂದು. ಹಲ್ಲೆಲೂಯ. ಕೇಳಿಸ್ತಾ ಇಲ್ಲ? ಹಲ್ಲೆಲೂಯ. ಈಗ ನೀನು ಕುರಿ ಕೊಡೋದು ಬೇಡ, ನಿನ್ನ ಮಗನೇ ಕೊಡಂತ ಹೇಳ್ದ. ನೋಡಿ, ದೇವ್ರಿಗೆ ಆರಾಧನೆ ಅಂದ್ರೆ ಎಷ್ಟು ಹುಚ್ಚು. ತನ್ನ ಮಗನನ್ನೇ ಕೇಳ್ದ. ಅಬ್ರಹಾಮ ಏನು ಮಾಡ್ದ ನಮಗೆಲ್ಲ ಗೊತ್ತಿದೆ. ಅಬ್ರಹಾಮ ಏನು ಮಾಡ್ದ? ಆಯ್ತಪ್ಪ, ಒಂದು ಮಾತು ಉಲ್ಟಾ ಮಾತಾಡಲಿಲ್ಲ, ಒಂದು ಮಾತು. ಹಲ್ಲೆಲೂಯ, ಹಲ್ಲೆಲೂಯ. ಯಾಕಂದ್ರೆ ಅಬ್ರಹಾಮ ಒಬ್ಬ ನಿಜವಾದ ಆರಾಧಕನಾಗಿದ್ದ. ಹಲ್ಲೆಲೂಯ. ಕೇಳಿಸ್ತಾ ಇಲ್ಲ? ಹಲ್ಲೆಲೂಯ. ಯಾಕೆ ದೇವರ ಅಬ್ರಹಾಮನ ಆಶೀರ್ವಾದವನ್ನೇ ಕ್ರಿಸ್ತೇಸುವಿನಲ್ಲಿ ನಿನಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ ಗಲಾತ್ಯದಲ್ಲಿ. ಯಾಕಂದ್ರೆ ಅಬ್ರಹಾಮ ಅಷ್ಟ ಆಶೀರ್ವಾದ ನಿಧಿಯಾಗ ಕಾರಣ ಗುಟ್ಟು ಅವನ ಮನಸ್ಸಾರ ದೇವರನ್ನು ಆರಾಧಿಸುವ ಒಬ್ಬ ಒಳ್ಳೆ ಆರಾಧಕನಾಗಿದ್ದ. ನೀನು ನಾನು ಆ ರೀತಿ ಆಗ್ಬೇಕು. ನಮ್ಮ ಕುಟುಂಬಗಳು ಒಳ್ಳೆ ಆರಾಧನೆ ಮಾಡುವಂಥ ಕುಟುಂಬಗಳಾಗಬೇಕು. ಆಗಲೇ ನಿಮ್ಮ ಮನೆಯೊಳಗೆ ದೇವರ ರಾಜ್ಯ ಮಾರ್ಗ ಯಾವಾಗಲೂ ರೆಡಿ ಇರ್ತತೆ. ಹಲ್ಲೆಲೂಯ. ಯಾವ ಕ್ಷಣದಲ್ಲಿ ಬೇಕಾದ್ರೆ ಆ ಕ್ಷಣದಲ್ಲಿ ಎದ್ದು ಬಂದು ಆಶೀರ್ವಾದ ಮಾಡ್ತಾನೆ. ಹಲ್ಲೆಲೂಯ. ನೀನು ಏನು ಕೇಳ್ತಿಯಲ್ಲಿ ಬಂದು ಆಶೀರ್ವಾದ ಮಾಡ್ತಾನೆ. ಆದ್ರೆ ಒಂದು ರಾಜ್ಯ ಮಾರ್ಗ ಯಾವಾಗಲೂ ರೆಡಿ ಮಾಡಿರ್ಬೇಕಂದ್ರೆ ನೀನೊಂದು ಒಳ್ಳೆ ಆರಾಧಕನಾಗಬೇಕು. ನಿನ್ನ ಕುಟುಂಬ ಒಳ್ಳೆ ಆರಾಧನೆ ಮಾಡ್ಬೇಕು. ಆ ಥರ ಒಂದು ಕುಟುಂಬಗಳಾಗಿ ನಾವು ನಿಲ್ಲಬೇಕು. ಅದಕ್ಕಾಗಿ ನಾವು ಈ ಆರಾಧನೆಯ ಒಂದು ಸೆಮಿನಾರ್ ಮಾಡಬೇಕಂತಿದ್ದೀವಿ. ಆರಾಧನೆ ಒಂದು ಕೂಟ ಸ್ಟಾಪ್ ಆಗೋದಿಲ್ಲ, ಫುಲ್ಲು ಮ್ಯೂಸಿಕ್ ಇರುತ್ತೆ, ಸಂಗೀತ ವಾದ್ಯಗಳೊಂದಿಗೆ 24 ತಾಸು ಮನಬಿಚ್ಚಿ ಈ ಆಲಯದಲ್ಲಿ ಆರಾಧನೆ ನಡೀತಾನೆ ಇರಬೇಕು. ಆಗ ನೋಡ್ರಿ ನಮ್ಮ ಸಭೆ ಹೆಂಗಾಗ್ತದೆ. ಏಲೇನು ಆರಾಧನೆ ಮಾಡಿದ್ರೆ ಹೆಂಗೆ ಬೆಂಕಿ ಇಳಿದು ಬಂತು. ಅಬ್ರಹಾಮ ಆರಾಧನೆ ಮಾಡಿದ್ರೆ ಹೆಂಗೆ ಬೆಂಕಿ ಇಳಿದು ಬಂತು. ನೋಹ ಆರಾಧನೆ ಮಾಡಿದ್ರೆ ಹೆಂಗೆ ಬೆಂಕಿ ಇಳಿದು ಬಂತು. ಏಲಿ ಆರಾಧನೆ ಮಾಡಿದ್ರೆ ಹೆಂಗೆ ಬೆಂಕಿ ಇಳಿದು ಬಂತು. ಅದೇ ದೇವರ ಪರಲೋಕದ ಬೆಂಕಿ ನಮ್ಮ ಸಭೆ ಮೇಲೆ ಇಳಿಲಿಕ್ಕಿದೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಇಲ್ಲಿ ನಾವು ಗಮನಿಸ್ತೇವೆ, ದೇವರ ಮಕ್ಕಳೇ, ದೇವ್ರ ತನ್ನ
ಆರಾಧನೆಯಲ್ಲಿ ಖುಷಿ ಪಡುವಷ್ಟು ಯಾವುದರಲ್ಲಿ ಖುಷಿ ಪಡಲ್ಲ. ಯೆಹೋವನಿಗೆ ಆನಂದ ಧ್ವನಿ ಮಾಡ್ರಿ, ಗಾಯನ ಮಾಡ್ರಿ, ಭಜಿಸ್ರಿ. ಆ ವಾಕ್ಯ ಹೆಂಗೆ ಹೇಳ್ತಾ ಇದೆ ನೋಡ್ರಿ, ಭಜಿಸಿರಿ. ನೀತಿವಂತರಾತನ ಸನ್ನಿಧಾನದಲ್ಲಿ ಉಲ್ಲಾಸಗಳಲ್ಲಿ ಹರ್ಷಿಸಲಿ. ಹರ್ಷದಿಂದ ಉಲ್ಲಾಸದಿಂದ ನಾವು ದೇವರನ್ನ ಆರಾಧನೆ ಮಾಡಬೇಕು. ಅದಕ್ಕೆ ಹುಚ್ಚನಾಗಿದೆ ನನಗೆ ಸರಿ ಬಾತ್ರೂಮಲ್ಲಿ ಸಹ ಮೊಬೈಲ್ ಹಾಡು ಕಚ್ಕೊಂಡು ದೇವರನ್ನ ಆರಾಧನೆ ಮಾಡ್ತಾ ಸ್ನಾನ ಮಾಡುತ್ತೆ, ಕುಣಿತಾ ಸ್ನಾನ ಮಾಡುತ್ತೆ, ಮಧ್ಯರಾತ್ರಿ ಎದ್ದು ಬಂದು ಡ್ಯಾನ್ಸ್ ಮಾಡ್ತಾ ಹಾಡು